पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಇವತ್ತು ಗುರುವಾರ, ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ತಗೊಂಡು ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ರಿ, ನಮ್ಮದು ಎಲ್ಲ ಕೆಲಸನೂ ಮುಗೀತು, ಆಮೇಲೆ ತಿಂಡಿನೂ ಆಯಿತು. ನಿಮ್ಮದು ಎಲ್ಲರದ್ದು ತಿಂಡಿ ಆಯಿತು ಅಂತ ಅನ್ಕೊಂತೀನಿ. ಇವತ್ತು ನಾನು ತಿಂಡಿಗೆ ಪಲಾವ್ ಮಾಡಿದ್ನಿ ರೀ. ನಾನು ಮಕ್ಕಳು ಪಲಾವ್ ತಿಂದು ಬಾಕ್ಸಿಗೆ ಹಾಕ್ಕೊಂಡು ಸ್ಕೂಲಿಗೆ ಹೋದರು. ಅವ್ರು ಸ್ಕೂಲಿಗೆ ಹೋದ್ಮೇಲೆ ನಂದೆಲ್ಲ ಕೆಲಸ ಮುಗಿಸ್ಕೊಂಡು ಇವತ್ತು ಅಡುಗೆನ ಬೇಗ ಮಾಡಿ ಮುಗಿಸಿ ಒಂದು ಸ್ವಲ್ಪ ಮನೆಯವ್ರ ಜೊತೆಗೆ ವರ್ಕಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ನಮ್ಮ ಮನೆಯವರಿಗೆ ಒಂದು ಎಮರ್ಜೆನ್ಸಿ ಕೆಲಸ ಬಂತು, ಹಂಗಾಗಿ ಅವ್ರು ಹೋಗ್ಬಿಟ್ರು ಬೇಗ ತಿಂಡಿ ತಿಂದು. ಇವತ್ತು ಅಡುಗೆಗೆ ನಾನು ಇದು ಏನಾದರೂ ಅಂತ ಹೇಳಿದ್ರು. ಈಗ ಒಂದು ಹೊತ್ತಿಗೆ ಏನಾರು ಆಗಂಗೆ ಮಾಡ್ಬೇಕ್ರಿ. ಈಗ ನಾನು ಅವರು ಬರ್ತಾರ ಅಂತ ಇಷ್ಟ ತನಕ ವೇಟ್ ಮಾಡಿದ್ನಿ ರೀ. ಆಗ ನಾನು ದೇವ್ರದ್ದು ಕೀರ್ತನೆ ಕೇಳ್ತೇನೆ ರೀ. ನಾನು ದೇವ್ರ ಹಾಡುಗಳು, ಭಕ್ತಿಗೀತೆಗಳು, ಭಾವಗೀತೆಗಳು, ಆಮೇಲೆ ಜಾನಪದ ಗೀತೆಗಳು ಇಂಥವೆಲ್ಲ ನಾನು ಫ್ರೀ ಟೈಮ್ನಾಗ ಕೇಳ್ತಾ ಇರ್ತೀನಿ. ಫ್ರೀ ಟೈಮ್ನಾಗ ಆಯ್ತು, ಆಮೇಲೆ ನಾನು ಏನು ಕೆಲಸ ಮಾಡ್ತಿರ್ತೇನಲ್ರಿ, ಅಡುಗೆ ಮಾಡೋದು ಅದೆಲ್ಲ, ಆವಾಗ ನಾನು ಆ ಥರ ಹಾಡುಗಳನ್ನು ನಾನು ಹಾಕ್ಕೊಂಡು ನಾನು ಕೇಳ್ತಿರ್ತೇನೆ. ಒಂದು ಹಾಡಂತೂ ನಾನು ದಿನಕ್ಕೆ 1-2 ಸಲ ಕೇಳಿದ್ರೆ ನನ್ನ ಮನಸ್ಸಿಗೆ ಸಮಾಧಾನ ರೀ. ಅದನ್ನ ಆ ಹಾಡು ಯಾವುದಂತ ನಿಮಗೆ ಹೇಳ್ತೇನೆ. ನಿಮಗೆ ಅದರದ್ದು ಕ್ಲಿಪ್ ಹಾಕಿರ್ತೇನೆ ರೀ. ದಯವಿಟ್ಟು ಆ ಹಾಡನ್ನು ನೀವು ಒಂದು ಸಲ, ಅದನ್ನು ಪುರಂದರದಾಸರ ಕೀರ್ತನೆ ರೀ ಅದು, ಅದನ್ನು ನೀವು ಒಂದು ಸಲ ಕೇಳಿ ನೋಡಿರಿ, ನಿಮಗೆ ಎಷ್ಟು ಮನಸ್ಸಿಗೆ ಸಮಾಧಾನ ಅನ್ನಿಸ್ತೈತಿ ಅಂತ. ನನಗಂತೂ ನಾನು ದಿನಕ್ಕೆ ಅದನ್ನ 1 ಸಲ 2 ಸಲ ನಾನು ಕೇಳಿದ್ರೆ ನನ್ನ ಮನಸ್ಸಿಗೆ ಸಮಾಧಾನ. ಅದು ಆ ಹಾಡು ಯಾವುದ್ರ ಬಗ್ಗೆ ಐತಿ ಅಂತಂದ್ರಿ, ಅದು ಒಬ್ಬ ಮನುಷ್ಯ ದೇವ್ರ ಹತ್ರ ಏನು ಕೇಳ್ಕೋಬೋದು ಅದನ್ನು ಕೀರ್ತನೆ ಮೂಲಕ ಅವರು ಪುರಂದರದಾಸರು ಬರೆದಿರೋ ಒಂದು ಕೀರ್ತನೆ ರೀ. ಅದು ಯಾವುದಂತ ಒಂದು ಸ್ವಲ್ಪ ಹೇಳ್ತೇನೆ ನಾನು. ಅದರದ್ದೊಂದು ಕ್ಲಿಪ್ ಹಾಕಿರ್ತೀನಿ, ನೀವು ಅದನ್ನು ದಯಮಾಡಿ ನೀವು ಇವತ್ತು ಅದನ್ನು ಎಲ್ಲರೂ ಕೇಳಲೇಬೇಕು. ಸರ್ಚ್ ಮಾಡಿ ಯೂಟ್ಯೂಬ್ನಾಗ ಕೇಳಿ. ಇದು ನನ್ನ ರಿಕ್ವೆಸ್ಟ್. ಇದು ಅದು ಯಾವುದು ಅಂತ ಹೇಳ್ತೇನೆ ರೀ ನಾನು. ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ಕೃಷ್ಣ, ದುಷ್ಟ ಜನ ಸಂಗವನ್ನು ಬಿಡೋ ಹಾಗೆ, ಕೆಟ್ಟ ಮಾತು ಕಿವಿಗೆ ಕೇಳಿಸದಾಂಗೆ, ಮನ ಕಟ್ಟಿಸಯ್ಯ ನಿನ್ನ ಪಾದ ಬಿಡದಾಂಗೆ, ದೃಷ್ಟಿ ನಿನ್ನ ಪಾದದಲ್ಲಿ ಇಡೋ ಹಾಗೆ ಕೃಷ್ಣ, ದುಷ್ಟ ಜನ ಸಂಗವನ್ನು ಬಿಡೋ ಹಾಗೆ. ಈ ಕೀರ್ತನೆನ ನೀವು ದಯವಿಟ್ಟು ಒಂದು ಸಲ ಇದನ್ನು ಕೇಳ್ರಿ. ಇದ್ರ ಕ್ಲಿಪ್ ಹಾಕಿರ್ತೀನಿ ನಾನು. ಇದು ಎಷ್ಟು ಅರ್ಥಗರ್ಭಿತವಾಗೈತಿ ಅಂತಂದ್ರೆ, ಇದನ್ನು ಕೇಳಿದರೆ ಎಷ್ಟು ಮನಸ್ಸು ಸಮಾಧಾನ ಅನ್ನಿಸ್ತತಿ ಅಂತಂದ್ರೆ, ನಾವು ಪ್ರತಿದಿನ ಆ ದೇವ್ರ ಹತ್ರ ಇದನ್ನು ನಾವು ಕೇಳ್ಕೊಂಬಿಟ್ರೆ, ಆ ದೇವರ ಆಶೀರ್ವಾದದಿಂದ ಸದಾ ನಾವು ಅದೇ ರೀತಿ ಇದ್ಬಿಟ್ರೆ ನಾವು ಜೀವನದಾಗ ಸಕ್ಸಸ್ ಅಂತನೇ ರೀ. ನೀವು ಅದನ್ನೊಂದು ಸಲ ಕೇಳಿ ನನಗೆ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ನನಗೆ ಅದು ಯಾವ ಥರ ಐತಿ ಕೀರ್ತನೆ ಅಂತ ನೀವು ನನಗೆ ಹೇಳ್ಬೇಕ್ರಿ. ನೀವು ನಿಮ್ಮ ಕಮೆಂಟಿಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಈಗ ನೋಡ್ರಿ, ಈಗ ನೆಕ್ಸ್ಟ್ ಈಗ ನಾನು ಅಡುಗೆನ ಮಾಡಬೇಕು ಫ್ರೆಂಡ್ಸ್. ಈಗ ಬರ್ರಿ, ಈಗ ನಾನು ಏನು ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡ್ತಿದ್ದೇನೆ ಅಂತ ನಿಮಗೆ ತೋರಿಸ್ತೇನೆ. ನಾನೇನೇನು ಜಾಸ್ತಿ ಇದ್ರದ್ದೇನು ಮಾಡ್ತಾ ಇಲ್ಲರಿ, ಸಿಂಪಲ್ಲಾಗೆ ಮಾಡ್ತಾ ಇದ್ದೀನಿ. ಅದೇನಂತ ನಿಮಗೆ ತೋರಿಸ್ಕೊಂತನೇ ಹೇಳ್ತೀನಿ. ನಿಮಗೇನು ಅನ್ನಿಸ್ತತೇನೋ, ಇದೇನಪ್ಪ ಇವರು ಇಷ್ಟು ಸಿಂಪಲ್ಲಾಗಿ ಇಷ್ಟೆಲ್ಲ ಸ್ವಲ್ಪ ಐಟಮ್ ಹಾಕಿ ಮಾಡಿದ್ರೆ ಅದೇನು ಚೆನ್ನಾಗಾಕತಿ ಅಂತ. ಇದು ನೀವು ಒಂದು ಸಲ ನೀವು ಬೇಕಾದ್ರೆ ಹಂಗೆ ಅಂದ್ಕೊಂಡೆ ಒಂದು ಸಲ ಮಾಡಿ ನೋಡಿರಿ, ಇಷ್ಟ ಹಾಕಿ ಇದು ಎಷ್ಟು ಚೆನ್ನಾಗಾಕತಿ ಅಂತಂದು. ಈಗ ನಿಮಗೆ ಅದನ್ನು ಹೆಂಗೆ ಮಾಡೋದಂತ ನಿಮಗೆ ತೋರಿಸ್ತೇನೆ. ಅದೇ ಇಲ್ಲಿ ನೋಡಿರಿ, ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕಾಯಕ್ಕಿಟ್ಟೇನೆ. ಈಗ ಅದು ಕಾದತ್ರಿ. ಅದು ಈಗ ಅದಕ್ಕೆ ಈರುಳ್ಳಿ ಹಾಕೋಣ. ಈರುಳ್ಳಿ ಹಾಕಿ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಂಗೆ ಮಾಡೋಣ ಇದನ್ನು. ಇವರೇನಪ್ಪ ಇದು ಎಲೆ ದೇವ್ರ ಕೀರ್ತನೆ ಹೇಳೋದು ಅದೆಲ್ಲ ಮಾಡ್ತಾರೆ, ಯಾವಾಗ ನೋಡಿದ್ರು ಬರೀ ನಾನ್ ವೆಜ್ಜ ಮಾಡ್ತಾರಲ್ಲಪ್ಪ ಇವರು ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್. ನಾವು ಯಾವಾಗಪ್ಪ ಅಂತಂದ್ರೆ ಮಂಗಳವಾರ ಆಮೇಲೆ ಶನಿವಾರ ಕಟ್ಟುನಿಟ್ಟಾಗಿ ನಡೆಸ್ತೇವೆ, ಅವಾಗೇನು ತಿನ್ನಲ್ಲ. ಆಮೇಲೆ ಹುಣಿವಿ, ಅಮಾವಾಸ್ಯೆ, ಆಮೇಲೆ ಈಗ ವಿಶೇಷ ದಿನಗಳು, ಹಬ್ಬ ಅಂಥವೇನಾದರೂ ಬಂದಾಗ ನಾವು ಊಟ ಮಾಡಲ್ಲ. ಇನ್ನೇನು ಬುಧವಾರ, ಗುರುವಾರ,
ಅವು 2 ದಿನದಾಗ ಯಾವಾಗಾದರೂ ಒಂದಿನ ತಗೊಂಡು ಬಂದು ಊಟ ಮಾಡ್ತೀವಿ. ಸಂಡೇ ಅಂತೂ ತಪ್ಸಂಗಿಲ್ಲ ರೀ. ಬುಧವಾರ ಹಿಂಗೇನಾರ ಮಾಡಲಿಲ್ಲದ್ರೂ ನಾವು ಸಂಡೇ ಮಾತ್ರ ತಪ್ಸಂಗಿಲ್ಲ ರೀ. ಅವತ್ತೇನ್ರಿ ವಿಶೇಷ ದಿನ ಬಂದ್ರೆ ಮಾತ್ರ ಮಾಡಲ್ಲ, ಸಂಡೇ ಮಾತ್ರ ಮಾಡೇ ಮಾಡ್ತೇವೆ ರೀ. ಅವತ್ತು ಅದನ್ನು ನಾವೇನಾರ ತಂದು ಅದನ್ನು ಮಾಡಿ ಊಟ ಮಾಡಲಿಲ್ಲ ಅಂತಂದ್ರೆ ನಮಗೆ ಸಂಡೇ ಅಂತ ಅನ್ಸಂಗೆ ಇಲ್ಲ ರೀ ಅದು. ಹಾಗಾಗಿ ಇವತ್ತು ನೋಡಿರಿ ಮೊಟ್ಟೆದು ಇದನ್ನು ಮಾಡ್ತಿದ್ದೀನಿ, ತೋರಿಸ್ತೇನೆ ನೋಡಿರಿ. ಇದನ್ನ ಒಂದು ಸ್ವಲ್ಪ ಜೋರಿಡನ್ರಿ. ಇದನ್ನ ಇಲ್ಲಿ ನೋಡಿರಿ, ಈ ಕಡೆ ಈ ಥರ ಬಾಜಿ ಪಲ್ಯ ಮಾಡಕ್ಕೆ ಇಟ್ಕೊಂಡೇನಿ. ಆಮೇಲೆ ಈ ಕಡೆ ಒಂದು ಕಡೆ ಅನ್ನಕ್ಕೆ ಇಟ್ಕೊಂಡೇನಿ ರೀ. ಅನ್ನ ಆಗ್ತಾಯಿತಿ. ಈಗ ಇದ್ರದ್ದು ಏನಪ್ಪ ಅಂತಂದ್ರೆ, ನಾವು ಹೊಸದಾಗಿ ಮದುವೆಯಾಗಿ ಬಂದಾಗ ರೀ ನಮಗೇನು ಅನ್ನಿಸ್ತಪ್ಪ ಅಂತಂದರೆ, ಈ ಥರ ಹಿಂಗೆ ಮಾಡೋದಕ್ಕೆ ಇವರೇನಪ್ಪ ಇದು ಹಿಂಗೆ ಏನು ಚೆನ್ನಾಗಿರ್ತೈತಿ ಅಂತ ಮಾಡ್ಕೊಂಡು ತಿಂತಾರಪ್ಪ ಅಂತ ಅನ್ಸೋದು ನಮಗೆ. ನಮಗೂ ಇದನ್ನು ಯಾವಾಗ ಮಾಡೋದೆಲ್ಲ ಕಲಿಸಿದ್ರು, ನಾವು ಊಟ ಮಾಡಕತ್ವಿ ಮಾಡ್ತಾಯಿದ್ವಲ್ಲ ರೀ, ಅವಾಗಿಂದ ನಮಗೆ ಓ ಚೆನ್ನಾಗೈತಿ. ಆಮೇಲೆ ಇದನ್ನು ಈಗ ಒಂದು ಹೊತ್ತಿಗೆ ಏನಾದರೂ ಮಾಡಬೇಕಪ್ಪ ಅಂತಂದರೆ ಇಷ್ಟು ಮಾಡಿ ಈ ಥರ ಮಾಡಿಬಿಟ್ರೆ ಭಾಳ ಚೆನ್ನಾಗಿ ಆಕೈತೆ ರೀ. ಇದಕ್ಕೆ ಐಟಮ್ ಹಾಕೋದು ಸ್ವಲ್ಪ ಆದ್ರೂ ಇದು ಭಾಳ ಟೇಸ್ಟ್ ಆಕೈತೆ ರೀ. ಇದು ನೀವು ಒಂದು ಸಲ ಇದನ್ನು ಮಾಡಿ ನೋಡಿರಿ. ಇದೇ ಥರ ಡಿಶ್ಗಳು ನಮ್ಮ ಗಂಡನ ಮನೆಗೆ ಬಂದಾಗ ಒಂದು ಸ್ವಲ್ಪ ಚೇಂಜಸ್ ಐತೆ ರೀ. ಅವು ಯಾವಂತ ನಿಮಗೆ ಒಂದೊಂದು ನಾನು ನಿಮಗೆ ತೋರಿಸ್ತೇನೆ ಮುಂದಿನ ವೀಡಿಯೋದಾಗೆಲ್ಲ. ಈಗ ನೋಡಿರಿ, ಇದಕ್ಕೆ ಟೊಮಾಟೊ ಹಾಕ್ಯಣನ್ರಿ. ಇದಕ್ಕೆ ಒಂದು ಸ್ವಲ್ಪ ಟೊಮಾಟೊ ಜಾಸ್ತಿನೇ ಹಾಕ್ಬೇಕು ರೀ. ನಾನು ಹಾಕ್ತಾಯಿಲ್ಲ, ಸಣ್ಣ 2 ಹಾಕಿ. ಈಗ ಇದನ್ನ ಒಂದು ಸ್ವಲ್ಪ ಮೆತ್ತಗಾಗಂಗೆ ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಿ ಕುದಿಸ್ಕೊಂಡ್ಬಿಡನ್ರಿ. ಇದನ್ನ ಪ್ಲೇಟ್ ಮುಚ್ಚನ್ರಿ. ಇದು ನೋಡ್ರಿ, ಈಗ ತೆಗಿಯೋಣ. 1-2 ನಿಮಿಷ ಮುಚ್ಚಿ ಬೇಯಿಸ್ಕೊಂಡ್ಬಿಟ್ರೆ ಟೊಮಾಟೊ ಮೆತ್ತಗಾಗ್ಬಿಡ್ತಾವ್ರಿ ಅವು. ಇದು ಸ್ಟೀಲ್ದಲ್ರಿ. ಇದು ಒಂದು ಸ್ವಲ್ಪ ಜೋರು ಇಡಂಗಿಲ್ಲ, ತಳ ಹಿಡಿದು ಬಿಡ್ತೈತಿ. ಸಣ್ಣಗೆ ಇಟ್ಟ ಮಾಡ್ಬೇಕ್ರಿ ಸ್ಟೀಲ್ ಪಾತ್ರೆಯಾಗ. ಇಲ್ಲಿ ನೋಡ್ರಿ, ಇದಕ್ಕೆ ಈಗ ಅರಿಶಿನ ಪುಡಿ ಆಮೇಲೆ ಉಪ್ಪು ಖಾರ ಎಲ್ಲ ಹಾಕ್ತೀನಿ. ನೀವು ನಿಮ್ಮ ಮನ್ಯಾಗ ಈ ಥರ ಮಾಡೋದಾದ್ರೆ ನೀವು ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ನೀವು ಯಾವ ಥರ ಖಾರ ಊಟ ಮಾಡ್ತಿರಲ್ಲ ಆ ಥರ ನೀವು ಅರಿಶಿನ ಪುಡಿ ಹಾಕ್ತೇನೆ ರೀ. ಇದಕ್ಕೆ ಒಂದು ಸ್ವಲ್ಪ, ಆಮೇಲೆ ಒಂದು ಸ್ವಲ್ಪ ಉಪ್ಪು ಯಾವಾಗಲೂ ಸ್ವಲ್ಪ ನೋಡ್ಕೊಂಡು ಹಾಕ್ಬೇಕ್ರಿ. ಕಡಿಮೆ ಆದ್ರೆ ಮತ್ತೆ ಹಾಕಕ್ಕೆ ಬರ್ತೈತಿ. ಹಾಕಿ ಒಂದು ಸ್ವಲ್ಪ ತಿರುಗಿಸ್ಬೇಕ್ರಿ. ನೋಡಿರಿ, ಒಂದು ಹೆಣ್ಮಗ್ಳು ಒಂದು ಊರಿಂದ ಒಂದು ಮನೆಯಿಂದ ಒಂದು ಮನೆಗೆ ಮದುವೆಯಾಗಿ ಹೋಗ್ತಾಳ ಅಂತಂದ್ರೆ ಅಲ್ಲಿ ಜನ ಅಷ್ಟೇ ಚೇಂಜ್ ಇರಲ್ರಿ. ಅಲ್ಲಿ ಅವ್ರದ್ದು ವಾತಾವರಣನೂ ಆಯ್ತು, ಆಮೇಲೆ ಅವ್ರ ಮನ್ಯಾಗ ಮಾಡೋ ಅಂಥ ಅಡುಗೆಗಳು, ಆಮೇಲೆ ಅವರು ಆಚರಿಸೋಂಥ ಎಲ್ಲ ಹಬ್ಬ ಹರಿದಿನಗಳು ಎಲ್ಲ ಚೇಂಜಸ್ ಇರ್ತೈತೆ ರೀ. ಸ್ವಲ್ಪದ್ರಾಗ ಚೇಂಜಸ್ ಇರ್ತೈತಿ. ಆ ಥರನ ಅಡುಗೆದಾತು, ಯಾವುದೋ ಒಂದು ಹಬ್ಬ ಹರಿದಿನಗಳಾಯ್ತು, ಆಮೇಲೆ ನಮ್ಮ ಮನೆಗೆ ಇಲ್ಲಿ ಗಂಡನ ಮನೆಗೆ ಏನು ಪದ್ಧತಿ ಐತಲ್ಲ ನಾವು ಅದನ್ನು ನಡೆಸ್ಕೊಂತ ಬರ್ತಾ ಇದ್ದೇವೆ ನೋಡಿರಿ. ಇದಕ್ಕೆ ಈಗ ಖಾರ ಪುಡಿ ಹಾಕೇನ್ರಿ. ಇದಕ್ಕೆ ನಾನು 1-2 ಸ್ಪೂನಿನಷ್ಟು ತಗೊಂಡ್ರಿ. ಇದು ಒಂದು ಸ್ವಲ್ಪ ಖಾರ ಇದು ಐತ್ರಿ, ಇದು ಖಡಕ್ ಐತ್ರಿ ಇದಕ್ಕೆ ಖಾರ. ಹಂಗಾಗಿ 2 ಸ್ಪೂನ ತಗೊಂಡೇನಿ. ಇದು ಕುಟ್ಟಿಸಿರೋದ್ರಿ. ಇದು ಖಾರ ಒಂದು ಸ್ವಲ್ಪ ಇದು ಎಣ್ಣೆ ಆಮೇಲೆ ಬೆಳ್ಳುಳ್ಳಿ ಉಪ್ಪು ಎಲ್ಲ ಹಾಕಿ ಕುಟ್ಟಿಸಿರೋ ಖಾರ ರೀ. ಇದು ಸ್ವಲ್ಪ ಖಾರ ಐತ್ರಿ. ಇದು ನೀವು ನಿಮ್ಮ ಮನೆಗೆ ಎಷ್ಟು ಖಾರ ಊಟ ಮಾಡ್ತಿರಲ್ಲ ಅದನ್ನ ನೋಡಿ ನೀವು ಹಾಕ್ಯಳ್ರಿ. ಇದಕ್ಕೀಗ ಒಂದು ಸ್ವಲ್ಪ ಕೊತ್ತಂಬರಿ ಕಾಳು ಪುಡಿ ಹಾಕೇನ್ರಿ. ಕೊತ್ತಂಬರಿ ಕಾಳು ಪುಡಿ ಮಾಡಿ ಇಟ್ಕೊಂಡ್ಬಿಡ್ತಿದ್ವಿ ನಾವು. ನಮ್ಮ ಮಾಮಿಯರು ಮಾಡಿ ಖಾರ ಇದು ಕೊತ್ತಂಬರಿ ಕಾಳು ಪುಡಿ ಒಂದು, ಆಮೇಲೆ ಸಾರಿಂದು ಪುಡಿ ಒಂದು ರೀ. ಸಾರಿನ ಪುಡಿ ಅಂತಂದ್ರೆ ಈಗೇನು ನಾವು ಮಾಮೂಲಿ ಟೊಮಾಟೊ ಸಾರು, ಬೇಳೆ ಸಾರು, ಸೊಪ್ಪಿನ ಸಾರು ಇಂಥವೆಲ್ಲ ಮಾಡ್ತಾವಲ್ಲ, ಆಮೇಲೆ ಸಾಂಬಾರು, ತರಕಾರಿ ಹಾಕಿ ಸಾಂಬಾರು ಅಂಥದಕ್ಕೆಲ್ಲನೂ ನಮಗೆ ಮನ್ಯಾಗನ ನಮಗೆ ಹೆಂಗೆ ಸಾಂಬಾರು ಪುಡಿ ಮಾಡ್ಕೋಬೇಕು ಅಂತಂದು ನಮಗೆ ಹೇಳ್ಕೊಡ್ರಿ. ನಾವು ಅದೇ ಥರ ಮಾಡಿ ಇಟ್ಕೊಂತಿದ್ವಿ. ಈಗ ನೋಡಿರಿ, ಕೊತ್ತಂಬರಿ ಕಾಳು ಪುಡಿ ಹಾಕೇನಿ ಇದಕ್ಕೆ. ಈಗ ನೋಡಿರಿ, ಇದಕ್ಕೆ ನೀರು ಹಾಕ್ತೇನೆ ನೋಡಿರಿ. ನಮಗೆ ಎಷ್ಟು ಸಾರು ಬೇಕಾಗತ್ತಲ್ಲ ಒಂದು ಹೊತ್ತಿಗೆ, 1-2-3 ಜನಕ್ಕೆ ಆಗಷ್ಟೇ ಮಾಡ್ತೇನೆ ರೀ ನಾನು. ಒಂದು ನೀರು ಕುಡಿಯೋ ಲೋಟದಿಲ್ಲ, ಒಂದು ಲೋಟ 1.5 ಲೋಟದಷ್ಟು ಹಾಕ್ತೇನೆ. ಈಗ ನೋಡಿರಿ, ಇದಕ್ಕೆ ನೀರು ಹಾಕ್ಯನಲ್ರಿ. ಈಗಿದು ಒಂದು ಸ್ವಲ್ಪ ಕುದಿಬೇಕ್ರಿ. ಇದು ಒಂದು 5 ನಿಮಿಷ ಕುದಿಲಿರಿದು. ಇದು ಕುದ್ದ ಮೇಲೆ ಈಗ ಇದಕ್ಕೊಂದು 4 ಮೊಟ್ಟೆನ ನಾನು ಕಲಸಿ ಇಟ್ಕೊಂತೇನೆ ರೀ. ಅದು ಕುದ್ದಾದ್ಮೇಲೆ ಅದಕ್ಕೆ ಮೊಟ್ಟೆನ ಹಾಕಿ ನಿಧಾನಕ್ಕೆ ಕೈ ಆಡ್ಸೋಣ. ಈಗ ಇದನ್ನು ಮುಚ್ಚಿ ಕುದಿಸ್ಕೊಳನ್ರಿ. ಇದನ್ನ ಇಲ್ಲಿ ನೋಡಿರಿ,
ಇದು ಕುದ್ದತ್ತೀಗ ತೆಗಿತೀನಿ. ಆದರೆ ಒಂದೆರಡು ಕುದಿಬೇಕ್ರಿ ಇದು. ಇಲ್ಲಿ ನೋಡಿರಿ, ಕುದ್ದಿನ ಮೇಲೆ ಈಗೇನು ನಾನು ಮೊಟ್ಟೆನ ಒಂದು 4 ಮೊಟ್ಟೆನ ಒಡೆದು ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡೇನಿ ರೀ. ಈಗ ಇದನ್ನು ಇದಕ್ಕೆ ಹಾಕಣ್ರಿ. ಉರಿನ ಸಣ್ಣಕ್ಕೆ ಇಟ್ಕೊಂಡು ಇದನ್ನು ನಿಧಾನಕ್ಕೆ ಹಾಕ್ಯಂತ ತಿರುಗಿಸ್ಬೇಕ್ರಿ. ಇದನ್ನ ನಾನು ಒಂದು ಕೈಯಾಗಿ ಫೋನ್ ಇಟ್ಕೊಂಡೇನಿ, ಅದಕ್ಕೆ ನಾನು ಹಾಕಿದ ಮೇಲೆ ನಿಮಗೆ ತೋರಿಸ್ತೇನೆ ಇದನ್ನ. ಇಲ್ಲಿ ನೋಡಿರಿ, ನಾನು ನಿಧಾನಕ್ಕೆ ಹಾಕಿದ್ದನ್ನು ಇದನ್ನು ನಿಧಾನಕ್ಕನ ತಿರುಗಿಸ್ಬೇಕ್ರಿ. ಹಂಗೆ ಗರ ಗರ ಹಾಕಿ ಹಂಗೆ ತಿರುಗಿಸ್ಬಿಟ್ರೆ ಅದೇನಕ್ಕತಿ ಹಿಟ್ಟಾದಂಗೆ ಆಗ್ಬಿಡ್ತೈತೆ ರೀ, ಅದು ಗಂಜಿ ಥರ ಆದಂಗೆ ಆಗ್ಬಿಡ್ತೈತಿ. ಅದಕ್ಕೆ ನಿಧಾನಕ್ಕೆ ಹಾಕ್ಬೇಕ್ರಿ. ಈ ಥರ ಎಳಿ ಬರ್ಬೇಕ್ರಿ ಇದು. ನೋಡಿರಿ, ಇದು ಉರಿ ಆದಂಗೆ ಅದು ಚೆನ್ನಾಗಿ ಇದಾಕತ್ರಿ. ಈ ಕಡೆ ಅನ್ನ ಆಗೈತ್ರಿ, ಇದನ್ನು ಬಂದ್ ಮಾಡಿಬಿಡ್ತೀನಿ. ನೋಡ್ರಿ, ನಿಧಾನಕ್ಕೆ ಇದನ್ನು ಈ ಥರ ಕುದಿಸ್ಬೇಕ್ರಿ ಇದನ್ನ. ಆಮೇಲೆ ಇದಕ್ಕೆ ಇನ್ನೊಂದು ಐತ್ರಿ ಇದನ್ನ ಇಂಗ್ರೀಡಿಯೆಂಟ್, ಅದನ್ನ ಏನಂತ ಹೇಳ್ತೀನಿ ನೋಡಿರಿ. ಹಸೆ ಕಡ್ಲೆ ಹಿಟ್ಟು ರೀ ಇದು. ಹಸೆ ಕಡ್ಲೆ ಹಿಟ್ಟು ಇಲ್ಲಾಂದ್ರೆ ಮನ್ಯಾಗ ಪುಟಾಣಿ ಹಿಟ್ಟು ಇರ್ತದಲ್ರಿ, ಅದನ್ನ ಒಂದು ಸ್ಪೂನಿನಷ್ಟು ಹಾಕ್ಯಂಡು ಒಂದು ಸ್ವಲ್ಪ ನೀರು ಹಾಕಿ ಹಿಂಗೆ ಒಂದು 5 ನಿಮಿಷ ಬಿಡ್ಬೇಕ್ರಿ. ಇದನ್ನ ಬಿಟ್ರೆ ತಾನ ಇದಾಗಿರ್ತೈತಿ. ಇದಕ್ಕೆ ಯಾಕೆ ಈ ಸಾರಿಗೆ ಇದನ್ನು ಹಾಕ್ಬೇಕ್ರಿ. ಇದನ್ನ ಯಾಕೆ ಹಾಕ್ಬೇಕಪ್ಪ ಅಂತಂದ್ರೆ, ಅದು ಕುದ್ದಿನ ಮೇಲೆ ಏನಾಕತ್ರಿ, ಒಂದು ಕಡೆಗೆ ನೀರು ಒಂದು ಕಡೆಗೆ ಅದು ಮೊಟ್ಟೆದು ಆದಂಗೆ ಆಕತಿ. ಅದಕ್ಕೆ ಈ ಥರ ಒಂದು ಸ್ವಲ್ಪ ಇದನ್ನು ಹಸೆ ಕಡ್ಲೆ ಹಿಟ್ಟನ್ನ ಹಿಂಗೆ ಹಾಕಿ ಅದಕ್ಕೆ ಕೈಯಾಡಿಸಿದ್ರೆ ಗಟ್ಟಿ ಚೆನ್ನಾಗಿ ಬರ್ತೈತೆ ರೀ ಅದು. ಈಗ ಅದು ಮಾಡೋಣ್ರಿ. ಈಗ ಇಲ್ಲಿ ನೋಡಿರಿ, ಅದನ್ನು ಹಿಟ್ಟು ಕಲಸಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಂಡು ಇದನ್ನು ಈಗ ಒಂದು 5 ನಿಮಿಷ ಕುದಿಸಿ ತೆಗ್ದನ್ರಿ. ಇದನ್ನೀಗ ತೋರಿಸ್ತೇನೆ ನೋಡ್ರಿ ಅದು ಹೆಂಗಾಗೈತಿ ಅಂತ. ನೋಡ್ರಿ, ಮುಚ್ಚಿ ಒಂದು 5 ನಿಮಿಷ ಕುದಿಸೇನ್ರಿ ಇದನ್ನು. ಇಲ್ಲಿ ನೋಡ್ರಿ, ಆದರೆ ಈಗಿದು ರೈಸಿಗೂ ಹಾಕತ್ತಿ, ಆಮೇಲೆ ಚಪಾತಿಗೂ ಹಾಕತ್ರಿ ಇದು. ನೋಡ್ರಿ, ಮುಚ್ಚಾನ ಇದನ್ನು ಚೆನ್ನಾಗೇ ಕುದಿಸ್ಬೇಕ್ರಿ. ಇದನ್ನ ಒಂದು 5ರಿಂದ 10 ನಿಮಿಷದ ತನಕ, ಇಲ್ಲ ಅಂದ್ರೆ ಮೊಟ್ಟೆದು ಸ್ಮೆಲ್ ಬರ್ತೈತಿ. ಈಗ ಇನ್ನೊಂದು 2 ನಿಮಿಷ ಕುದಿಸೇನ್ರಿ ಇದನ್ನು. ಇಲ್ಲಿ ನೋಡ್ರಿ, ಇದಕ್ಕೆ ಒಂದು ಸ್ವಲ್ಪ ಮೇಲಿಂದ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ರೆ, ನಮ್ಮ ಮನೆಯವರಿಗೆ ಎಲ್ಲ ಅಡುಗೆಗೂ ಕೊತ್ತಂಬರಿ ಹಾಕ್ಬೇಕ್ರಿ. ಯಾಕಪ್ಪ ಅಂತಂದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದ್ರಿಂದ ಕೊತ್ತಂಬರಿ ಹಾಕು ಅಂತ ಹೇಳ್ತಾರೆ ರೀ ಅವರು. ನೋಡ್ರಿ, ಇದು ಆಗೈತಿ. ಈಗ ಇದನ್ನು ಮುಚ್ಚಿಬಿಡಣ್ರಿ, ಸಾಕು, ಬಂದ್ ಮಾಡಿಬಿಡೋಣ ಇದನ್ನು. ಫ್ರೆಂಡ್ಸ್, ನಾನು ಈ ಗೋಧಿಗೆ ಗೋಧಿ ಹಾಕಿಸ್ಬೇಕಾದ್ರೆ ಒಂದು ಸ್ವಲ್ಪ ನನ್ನ ಕೈಲೇ ಒಂದು 2 ಮುಟ್ಟಿಗೆಷ್ಟು ಒಂದು ಸ್ವಲ್ಪ ಮೆಂತ್ಯ ಕಾಳು ಹಾಕಿರ್ತೀನಿ. ಯಾಕಂತಂದ್ರೆ ಹೀಟ್ ಆಗಬಾರ್ದು ಅಂತಂದು. ಯಾವಾಗ ಗೋಧಿ ಹಾಕ್ಸಿದ್ರು ಆ ಥರ ಹಾಕ್ಸಿಟ್ಟಿರ್ತೇನೆ ರೀ ನಾನು. ಫ್ರೆಂಡ್ಸ್, ನಮ್ಮ ದಾವಣಗೆರೆಗಂತೂ ಏನು ಒಂದು ವಾರ 15 ದಿನ ಆತ್ರಿ ಮಳೆ ಹಿಡ್ಕೊಂಡು ಬಿಟ್ಟೈತಿ. ನೀವು ಏನು ಹೊರಗೆ ಹೋಗಾಕ ಬಿಡ್ತಾ ಇಲ್ರಿ. ಹಂಗೆ ಒಂದು 5 ನಿಮಿಷ ಹಂಗೆ ಕಡಿಮೆ ಆತಪ್ಪ ಅಂದ್ರೆ ಹಂಗೆ ಅಲ್ಲೇ ಹಿಂದ್ಗೂಟನ ಸ್ಟಾರ್ಟ್ ಆಗ್ಬಿಟ್ಟಿರ್ತೈತಿ. ಹಂಗೆ ಮಳೆ ಬರ್ತಾ ಐತಿ. ನಿಮ್ಮೂರ ಹೆಂಗೈತಿ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಮಳೆ ಹೆಂಗೆ ಚಪಾತಿ ಒಂದು ಮಾಡ್ಕೊಂಡು ಬಿಟ್ರಿ. ನಂದು ಅಡುಗೆ ಮುಗೀತ್ರಿ ಇವತ್ತಿಂದು. ಮತ್ತು ರಾತ್ರಿಗೆ ಏನಾರ ತಗೊಂಡು ಬಂದು ಕೊಟ್ಟರೆ ಮಾಡ್ಬೇಕ್ರಿ. ನನಗೆ ಫ್ರೆಂಡ್ಸ್, ನನಗೆ ಅಡುಗೆ ಮಾಡೋದು ಅಂದರೆ ಭಾಳ ಇಷ್ಟ ರೀ. ಹಾಗಾಗಿ ನಾನು ಬೇರೆ ಬೇರೆ ಡಿಫ್ರೆಂಟ್ ಆಗಿರೋ ಅಡುಗೆನ ಟ್ರೈ ಮಾಡ್ತಾ ಇರ್ತೀನಿ. ಇಷ್ಟು ಸಲ ಅದು ಟ್ರೈ ಮಾಡಿದ್ದು ಯಾವುದು ನಂದು ಕೆಟ್ಟಿಲ್ಲ. ಅಡುಗೆ ಎಲ್ಲ ಮಾಡ್ತಿರ್ತೇನೆ. ಸ್ವಲ್ಪ ಆದರೂ ಪರವಾಗಿಲ್ಲ, ನಾನು ಟ್ರೈ ಮಾಡಿ ಅದನ್ನು ಮನ್ಯಾಗ ಮಾಡಿ ಊಟ ಮಾಡಿಸ್ತೀನಿ. ಆ ಥರ ಬೇರೆ ಬೇರೆ ಥರ ಅಡುಗೆ ಮಾಡಿ ಮಾಡೋದಂದ್ರೆ ವೆರೈಟಿ ಮಾಡೋದಪ್ಪ ಅಂತಂದ್ರೆ ನಂಗೆ ಭಾಳ ಇಷ್ಟ. ಆಮೇಲೆ ಮತ್ತೇನಪ್ಪ ಅಂತಂದ್ರೆ, ನಾನು ಈ ಥರ ಹಿಂಗೆ ಅಡುಗೆ ಮಾಡ್ಬೇಕಾದ್ರೆ, ನಮ್ಮ ಮನೇನ ಕೆಲಸ ಮಾಡ್ಕೋಬೇಕಾದ್ರೆ ರೀ, ನಾನು ಇದು ಹಳೆಯ ಹಾಡುಗಳು, ಅದೇ ಹೇಳಿದ್ನಲ್ರಿ ಈಗ, ಭಾವಗೀತೆ, ಭಕ್ತಿಗೀತೆಗಳು, ಆಮೇಲೆ ಜಾನಪದ ಗೀತೆಗಳು, ಆಮೇಲೆ ಸಿನಿಮಾದ ಹಳೆಯ ಹಾಡುಗಳು, ಅವನ್ನೆಲ್ಲ ನಾನು ಕೇಳ್ತಾ ಇರ್ತೇನೆ ರೀ. ಅದ್ರಾಗನೇ ನಾನು ಮಂಜುಳಾ ಗುರುರಾಜು, ಆಮೇಲೆ ಸಂಗೀತ ಕಟ್ಟಿ, ಆಮೇಲೆ ಸಿ ಅಶ್ವತ್ತು, ಇವರು ಹೇಳಿದಂಥ ಎಲ್ಲ ಹಾಡುಗಳನ್ನು ನಾನು ಜಾನಪದ, ಭಾವಗೀತೆ, ಭಕ್ತಿಗೀತೆಗಳು ಇಂಥದ್ದನ್ನೆಲ್ಲ ನಾನು ಕೇಳ್ತಾ ಇರ್ತೇನೆ ರೀ. ಹಾಗಾಗಿ ನನಗೆ ಇದು ನನಗೆ ನಮ್ಮ ಅಮ್ಮರು ಹೇಳ್ತಾರೆ ರೀ, ನಮ್ಮ ತಾಯಿಯರು, ನಾನು ಸಣ್ಣಕ್ಕಿದ್ದಾಗ, ನಾನು ಮಕ್ಕಂಡಾಗ ನನ್ನ ತಲೆ ಹತ್ರನ ನಮ್ಮ ಅಮ್ಮರು ಅವಾಗೆಲ್ಲ ರೇಡಿಯೋ ಬರ್ತಿದ್ವಲ್ರಿ, ಆ ರೇಡಿಯೋನ ನನ್ನ ತಲೆ ಹತ್ರ ಇಟ್ಟು ಅವ್ರು ಕೆಲಸ ಮಾಡ್ಕೊತಿದ್ರಂತ. ನಾನು ಆ ರೇಡಿಯೋ ಕೇಳ್ಕೊಂತನೇ
ಅಲ್ಲೇ ಮಕ್ಕಂಡ್ಬಿಡ್ತಿದ್ನಂತ. ಇವತ್ತಿಗೂ ನನಗೆ ಅದನ್ನ ಹೇಳ್ತಾರೆ. ಅದ ಅಭ್ಯಾಸನ ಎಲ್ಲಿ ನನಗೆ ಇವತ್ತಿಗೂ ಹಂಗೈತಿ ಅಂತ ನನಗೆ ಅನ್ನಿಸ್ತೈತಿ. ಇದು ನನ್ನ ಹವ್ಯಾಸ ರೀ ಇದು. ಆಮೇಲೆ ಫ್ರೆಂಡ್ಸ್, ಈ ವಿಡಿಯೋ ನೋಡ್ತಾ ಇರೋ ನಿಮಗೆ ಏನೇನು ಹವ್ಯಾಸ ಇದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ನಾನು ನೋಡ್ರಿ, ಇದು ಚಪಾತಿ ರೊಟ್ಟಿ ಆಗ್ತಲ್ರಿ, ಇವನ್ನ ಏನು ಮಾಡ್ತೇನಪ್ಪ ಅಂತಂದ್ರೆ ನಾನು ಈಗ ಅಡುಗೆದು ಎಲ್ಲ ಆಗಿನ ಮೇಲೇ ಇವನ್ನ ಲಾಸ್ಟಿಗೆ ಮಾಡ್ಕೊತೇನೆ ರೀ. ನಾನು ಮುಂಚೆ ಮಾಡಿಟ್ಟು ಆಮೇಲೆ ಅಡುಗೆ ಮಾಡೋದು ಹೀಗೆಲ್ಲ ಮಾಡಲ್ಲ. ಸ್ವಲ್ಪ ಲಾಸ್ಟಿಗೆ ಇಟ್ಕೊಂತೇನೆ. ಯಾಕಪ್ಪ ಅಂತಂದ್ರೆ ಮನೆಯವರು ಬರೋದು ತಡ ಆಕತ್ತಲ್ರಿ. ಅವರು ಬರೋ ಹೊತ್ತಿ ಒಂದು ಸ್ವಲ್ಪ ಮಾಡಿ ಕೊಟ್ಬಿಟ್ರೆ ಬಿಸಿವಾದ್ರೆ ಒಂದು ಹೆಚ್ಚಿಗೆ ತಿಂತಾರಲ್ಲ ಒಂದೆರಡು ಅನ್ನೋ ಕಾರಣಕ್ಕೆ ನಾನು ಲೇಟಾಗೇನ ಮಾಡ್ತೇನೆ ರೀ. ಲಾಸ್ಟಿಗೆ ಇಟ್ಕೊಂಡ್ಬಿಡ್ತೇನೆ ಈ ಚಪಾತಿ ರೊಟ್ಟಿ ಮಾಡೋದೆಲ್ಲ. ಹಾಗಾಗಿ ಒಂದೊಂದ್ಸಲ ತಿಂಡಿಗೂ ಮಾಡಿರ್ತೇನೆ ರೀ. ಅವಾಗ ಮಾಡಿದ್ರೆ ತಿಂಡಿಗೆ ತಿಂದು ಹೋಗ್ಬಿಟ್ರಪ್ಪ ಅಂತಂದ್ರೆ ಒಂದು 4 ಗಂಟೆ ತನಕನ ಅವರಿಗೆ ಹಸು ಅನ್ನೋದಿರಲ್ರಿ. ವಾರದಾಗ 1-2 ಸಲ ಮಾಡಿರ್ತೇನೆ ರೀ ತಿಂಡಿಗೆ. ಇಲ್ಲಿ ನೋಡ್ರಿ, ನಂದು ಚಪಾತಿ ಆಮೇಲೆ ಅಂಡಿ ಬಾಜಿ ಆಗೈತೆ ನೋಡ್ರಿ. ಈಗ ಇದನ್ನು ಬಿಸಿದು ಆಮೇಲೆ ಇದು ಬಿಸಿದು ಈ ಹೊರಗೆ ಮಳೆ ಬರ್ತಾ ಇತ್ತು. ಈ ಚಳಿಗೂ ಅದಕ್ಕೂ ಥಂಡಿಗೂ ಈ ಥರ ಬಿಸಿ ಚಪಾತಿ ಬಿಸಿ ಬಾಜಿ ಹಚ್ಕೊಂಡು ಈರುಳ್ಳಿ ನೆಂಚ್ಕೊಂಡು ತಿನ್ನಕತ್ರ ಉಪವಾಸ ಎಷ್ಟು ಚೆನ್ನಾಗಿರ್ತೈತಲ್ರಿ. ನೀವು ಮನೇಲಿ ಈ ಥರ ಮಾಡಿ ಟ್ರೈ ಮಾಡಿರಿ. ಇವತ್ತಿನ ನನ್ನ ಈ ವಿಡಿಯೋ ನಿಮಗೆಲ್ಲರಿಗೂ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳ್ರಿ, ಲೈಕ್ ಮಾಡಿರಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣಂತ ಫ್ರೆಂಡ್ಸ್. ಎಲ್ಲರಿಗೂ ಧನ್ಯವಾದಗಳು.